ಹಾಯ್ ಫ್ರೆಂಡ್ಸ್ ಮನೆಗೆ ಹೋಗೋಣ ಅಂತ ಹೊರಟ್ವಿ ನಾನು ನನ್ನ ಫ್ರೆಂಡ್ ಹೊಸಪೇಟೆಗೆ. ಸೊ ಅವಳು ಚಿತ್ರದುರ್ಗದಿಂದ ಜಾಯ್ನ್ ಆಗ್ತೀನಿ ಅಂದ್ಲು. ನಾನು ಚಿತ್ರದುರ್ಗ ತನಕ ಹೋದೆ. ಅಲ್ಲಿಂದ ಅವಳು ಬಂದಳು. ಇಬ್ಬರೂ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಆಫ್ಟರ್ನೂನ್ ಆಗೋಗ್ಬಿಟ್ಟಿತ್ತು ಹೋಗೋತ್ತಿಗೆ. ಸೊ ಊಟ ಎಲ್ಲ ಮಾಡಿಕೊಂಡು ಹೊಸಪೇಟೆ ಬಸ್ ಹತ್ತಿ ಹೊಸಪೇಟೆ ಕಡೆ ಹೊರಟ್ವಿ. ಫೈನಲಿ ಒಂದು 5:30 6 o'clock ಹಂಗೆ ಹೊಸಪೇಟೆ ರೀಚ್ ಆದ್ವಿ. ಅಲ್ಲಿಂದ ಫ್ರೆಂಡ್ ಅವ್ರ ಊರಿಗೆ ಮತ್ತೊಂದು 10 ಕಿಲೋಮೀಟರ್ ಅಂದ್ಬಿಟ್ಟು ಆಟೋ ಕಳಿಸಿದ್ಲು. ಆ ಅಣ್ಣ ಚೆನ್ನಾಗಿ ಮಾತಾಡ್ಕೊಂಡು ಅಲ್ಲಿಂದ ಕಾಮಿಡಿ ಮಾಡ್ಕೊಂಡು ಕರ್ಕೊಂಡು ಫ್ರೆಂಡ್ ಅಂತ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಬಂದ್ಬಿಟ್ಲು. ಅವಳಿಗಂತೂ ನಾವು ಬಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನೊಬ್ಳು ಅಲ್ಲಿ ಬರ್ತಾ ಇದ್ದಾಳೆ ನೋಡಿ, ಅವಳಂತೂ ಫುಲ್ ಖುಷಿ. ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಸೊ ನಾವು ಹೋಗೋದ್ರೊಳಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ನಡೀತಾ ಇತ್ತು. ನಾವು ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ವಿ ನನ್ನ ಫ್ರೆಂಡ್ಸ್ ಜೊತೆ. ತುಂಬ ಲಾಂಗ್ ಟೈಮ್ ಆಗಿಬಿಟ್ಟಿತ್ತು ಮೀಟ್ ಮಾಡಿ. ಸೊ ಇವ್ರ ಜೊತೆ ಎಲ್ಲ ಇಲ್ಲೇ ಮಾತಾಡಿಕೊಂಡು ಅಲ್ಲಿಂದ ಅವ್ರ ಊರ ಕಡೆ ಹೊರಟ್ವಿ. ಅಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿತ್ತು. ಸೊ ಜಾತ್ರೆ ನೋಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಲಾಸ್ಟ್ ಡೇ ಜಾತ್ರೆ ತುಂಬ ಚೆನ್ನಾಗಿತ್ತು ಮಾತ್ರ. ಆ ಕಡೆ ಸೈಡ್ ಹುಬ್ಳಿ ಸೈಡರೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ಆ ಕಡೆ, ಮತ್ತು ಸಿಕ್ಕಾಪಟ್ಟೆ ಜನ ಇರುತ್ತೆ ಅಲ್ಲಂತೂ. ಸೊ ಹೀಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಒಂಥರ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿತ್ತು ಆವತ್ತಿನ ಡೇ. ಆ್ಯಂಡ್ ಅಲ್ಲಿ ಮತ್ತು ಇದು ಯಾವ ದೇವಸ್ಥಾನ ಅಂದರೆ ಹುಲಿಗೆಯಮ್ಮ ದೇವಸ್ಥಾನ. ಈ ರಶ್ ಒಳಗೆ ದೇವ್ರ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗ್ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಫ್ರೆಂಡ್ಸ್ ಮೀಟ್ ಮಾಡಿರೋ ಖುಷಿಲಂತ ಜಾತ್ರೆ ಒಳಗೆ ಸುತ್ತಾಡೋತ್ತಿಗೆ ಟೈಮ್ ಕಳೆದೋಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿತ್ತು, ಫನ್ನಿಯಾಗಿ ಮಾತಾಡ್ಕೊಂಡಿದ್ವಿ. ಮಾಡ್ತಾ ಇದೆಯಾ? ಇದು ನಮ್ಮ ಊರು ಹುಲಿಗಿ, ಕೊಪ್ಪಳ ಡಿಸ್ಟಿಕ್ ಬರುತ್ತೆ. ಇದು ಕೊಪ್ಪಳ ತಾಲೂಕು, ಕೊಪ್ಪಳ ಡಿಸ್ಟಿಕ್ಕಿನ ಬರುತ್ತೆ. ತುಂಬ ಪವರ್ಫುಲ್ ಗಾಡ್ ಇದು. ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂದಮೇಲೆ ಟ್ರಸ್ಟ್ ಅಂತೂ ಇದ್ದೇ ಇದೆ. ಸೊ ಜಾತ್ರೆ ಎಲ್ಲ ಸುತ್ತಾಡ್ಸಿದ್ಲು. ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಒಂಥರ. ಅಲ್ಲಿ ಇಲ್ಲಿ ತಿರುಗಾಡಿರಲಿಲ್ಲ. ಈ ಥರ ದೊಡ್ಡ ದೊಡ್ಡ ಜಾತ್ರೆಗಂತೂ ಹೋಗಿರಲಿಲ್ಲ. ತುಂಬ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದು ಮೆಹಂದಿ ಎಲ್ಲ ಹಾಕ್ಕೊಟ್ಲು ಇನ್ನೊಬ್ಳು ಫ್ರೆಂಡ್ ಅಲ್ಲಿ. ಸೊ ಅಲ್ಲಿಂದ ಅವ್ರ ಮನೆ ಟೆರಸಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡ್ಕೊಂಡು ಮಲ್ಕೊಂಡ್ವಿ. ಡೇ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.